ನೇರವಾಗಿ ಕ್ಯಾನ್ಸರ್ ಬರುವಂಥ ಆಹಾರವನ್ನೇ ಪಬ್ಲಿಕ್ ಆಗಿ ಮಾರಾಟ ಮಾಡಕ್ಕೆ ಬಿಟ್ಟಿರಬೇಕಾದ ಸಂದರ್ಭದಲ್ಲಿ ಒಂದು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅಂತೇಳಿ ಯಾರಪ್ಪ ಗುಲ್ಲೆಬ್ಬಿಸ್ಬಿಟ್ರಿ ಇದನ್ನ? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ವದಂತಿ. ರಾಜ್ಯ ಪೌಲ್ಟ್ರಿ ಅಸೋಸಿಯೇಷನ್ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಉತ್ತರ ಭಾರತದಲ್ಲಿ ಈ ರೀತಿಯ ವದಂತಿಯನ್ನ ಹಬ್ಬಿಸಲಾಗಿದೆ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಯಾವುದೇ ಲ್ಯಾಬ್ನಿಂದ ಹಾನಿಕಾರಕ ಸಾಬೀತಾಗಿಲ್ಲ. ಜನ ಭಯಗೊಳ್ಳುವಂಥ ಅಗತ್ಯತೆಯೂ ಇಲ್ಲ ಅಂತ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇರುವಂಥದ್ದು ನಿಮ್ಮದು ಕುಕ್ಕುಟೋದ್ಯಮದಲ್ಲಿರುವಂತಹ ಫಾರ್ಮ್ಗಳಿದಾವಲ್ಲ, ಕೋಳಿ ಫಾರ್ಮ್ಗಳು, ಅಲ್ಲಿ ಸಮಸ್ಯೆ ಅಲ್ಲ ಇದು. ಕೆಲವು ಪ್ಯಾಕ್ಡ್ ಆಗಿ ಬರುವಂಥ ಎಗ್ಗಳಿದ್ದಾವೆ, ಪ್ಯಾಕ್ಡ್ ಆಗಿ ಬರುವಂಥ ಮೊಟ್ಟೆಗಳು ಕಂಪನಿಗಳಿಂದ ಅಂತದಕ್ಕೆ ಹಾಕ್ಕೊಂಡು, ಅವುಗಳ ಬಗ್ಗೆ ಒಂದಿಷ್ಟು ಆತಂಕ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊಟ್ಟೆ ಬಗ್ಗೆ ಏನು ಒಂದು ವದಂತಿ ಬಂದಿದೆಯೋ ಅದು ಶುದ್ಧ ಸುಳ್ಳು ಅಂತ ನಾವು ಖಂಡಿತವಾಗಿ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ತಮಗೆಲ್ಲ ಗೊತ್ತಿರ್ಬೋದು, ಅತಿ ಹೆಚ್ಚು ಪ್ರೋಟೀನ್ ಇರುವಂಥದ್ದೇ ಮೊಟ್ಟೆನಲ್ಲಿ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಪ್ರತಿಯೊಬ್ಬರು ಮೊಟ್ಟೆ ಸೇವನೆ ಮಾಡ್ತಾರೆ. ನೀವು ಪ್ರತಿಯೊಬ್ಬ ಡಾಕ್ಟರ್ಸ್ ಹೇಳ್ತಾರೆ, ಪ್ರತಿಯೊಬ್ಬ ಜಿಮ್ನಲ್ಲಿ ಹೋದರೂ ಮೊಟ್ಟೆ ತಿನ್ನಿ ಅಂತ ಹೇಳ್ತಾರೆ. ಈಗಿರುವಾಗ ಮೊಟ್ಟೆನಲ್ಲಿ ಕಲಬೆರಕೆ ಆಗಿದೆ ಅಂತ ಹೇಳ್ತಾ ಇರೋದು ಶುದ್ಧ ಸುಳ್ಳು. ಇದನ್ನು ಯಾವುದೇ ನಮ್ಮ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಒಂದು ಲ್ಯಾಬ್ರೇಟರಿಯಿಂದ ಈ ಅಂಶ ಬಂದಿಲ್ಲ. ಸೊ ಹಾಗಾಗಿ ಈ ವಿಚಾರ ನಾವು ಶುದ್ಧ ಸುಳ್ಳು, ಇದನ್ನು ಯಾರೂ ನಂಬಬಾರ್ದು. ತಾವೆಲ್ಲರೂ ನಿಶ್ಚಿಂತೆಯಿಂದ ಮೊಟ್ಟೆ ತಿನ್ಬೋದು ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹೌದು, ಈಗ ನಮ್ಮ ಸರ್ಕಾರದ ಆರೋಗ್ಯ ಮಂತ್ರಿಗಳು ಸಹ ಹೇಳಿದ್ದಾರೆ, ಇದುವರೆಗೂ ನಮಗೂ ಆ ರೀತಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶ ಕಂಡು ಬಂದಿಲ್ಲ. ಆದರೂ ಈಗೇನು ವದಂತಿ ಬಂದಿದೆಯೋ ಈ ವದಂತಿಗೋಸ್ಕರ ನಾವು ಕೆಲವೊಂದು ಸ್ಯಾಂಪಲ್ಸ್ನ ತೊಗೊಂಡು ಟೆಸ್ಟ್ ಮಾಡಿ ಇದು ರಿಪೋರ್ಟ್ ಕೊಡ್ತೀವಿ ಅಂತ ನಮ್ಮ ಆರೋಗ್ಯ ಮಂತ್ರಿಗಳು ಸಹ ಹೇಳಿದ್ದಾರೆ. ದಯಮಾಡಿ ಮೊಟ್ಟೆನಲ್ಲಿ ಯಾವುದೇ ಹಾನಿಕಾರಕ ಅಂಶಗಳಿಲ್ಲ, ಕೇವಲ ಇದು ವದಂತಿ, ಇದನ್ನು ಯಾರೂ ನಂಬೇಡಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಮೊಟ್ಟೆ ಬಗ್ಗೆ ಇನ್ನು ಪೌಲ್ಟ್ರಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಹಾರ ತಜ್ಞರು ಏನು ಹೇಳ್ತಾ ಇದ್ದಾರೆ ವಿಚಾರದಲ್ಲಿ ಯಾರೂ ಕೂಡ ಒಪ್ಕೊಳ್ಳಲ್ಲ ರೀ, ಅದರಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅಂತ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ವದಂತಿ ಏನಿದೆ, ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿಗೆ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದೆಲ್ಲ ತಪ್ಪು, ಆ ಥರ ಏನೂ ಇಲ್ಲ. ಎಲ್ಲ ಮೊಟ್ಟೆಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ ಮೊಟ್ಟೆಯಲ್ಲಿ ಇರುತ್ತೆ, ರಿಸರ್ಚ್ ವರದಿ ಬಂದ ಬಳಿಕ ಎಲ್ಲ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಆಹಾರ ತಜ್ಞರು ಹೇಳ್ತಾ ಇದ್ದಾರೆ. ಜನ ಆತಂಕ ಪಡೋದು ಬೇಡ ಅಂತ ಹೇಳೋದು ಆಹಾರ ತಜ್ಞೆ. ಸೊ ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಬೇಕಾದ್ರೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಹೇಳಿದ್ದಾರೆ. ಅವರು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶದ ವಿಚಾರದಲ್ಲಿ ಮಾತನಾಡಿದ್ದಾರೆ. ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವದಂತಿ ಹಬ್ತಾ ಇರುವಂಥದ್ದು. ಹೀಗಾಗಿ ಸಾರ್ವಜನಿಕರು, ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಗಿದ್ರೆ ಮೊಟ್ಟೆ ಸೇವನೆಯಿಂದ ನಿಜವಾಗ್ಲೂ ಕ್ಯಾನ್ಸರ್ ಬರುತ್ತಾ, ಮತ್ತು ಹೇಗಿರಬೇಕು, ಮೊಟ್ಟೆ ಸೇವನೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಜನರಿಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಈಗ ಆಹಾರ ತಜ್ಞರಾದಂಥ ಡಾಕ್ಟರ್ ಕೀರ್ತಿ ಗಿರಿಸಾವೆ ಅವರು ಮಾತಾಡ್ತೀನಿ. ಮೇಡಮ್ ನಮಸ್ತೆ. ಈ ಮೊಟ್ಟೆ ಸೇವನೆಯಿಂದಾಗಿ ಈ ಕ್ಯಾನ್ಸರ್ ಬರುತ್ತೆ ಅನ್ನೋಂಥ ವದಂತಿ ಹಬ್ಬಿದೆ. ಫಸ್ಟ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ತಪ್ಪು. ಕ್ಯಾನ್ಸರ್ ಕಾರಕ ಅಂಶ ಮೊಟ್ಟೆನಲ್ಲಿ ಇದ್ದರೆ ಆ ಮೊಟ್ಟೆನ ನಾವು ಸೇವಿಸಿದ್ರೆ ಖಂಡಿತವಾಗೂ ಅದು ಹಾನಿಕಾರಕ. ಮೊಟ್ಟೆ ಅನ್ನೋದು ಒಂದು ಕಂಪ್ಲೀಟ್ ನ್ಯೂಟ್ರಿಷನ್. ಎಲ್ಲ ಮನುಷ್ಯನ ದೇಹಕ್ಕೆ ಪ್ರೋಟೀನ್ ಅಂಶ ಬೇಕು. ಅಷ್ಟೇ ಅಲ್ಲ, ಅದರಲ್ಲಿ ಆಲ್ ಸಾರ್ಟ್ ಆಫ್ ವೈಟಮಿನ್ಸ್, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್, ಇಷ್ಟು ಅಂಶಗಳನ್ನು, ನ್ಯೂಟ್ರಿಷನಲ್ಲಿ ಬೆನಿಫಿಟ್ ಆಗೋ ಅಂಶಗಳು ಎಲ್ಲನೂ ಮೊಟ್ಟೆನಲ್ಲಿ ಇದ್ದೇ ಇರುತ್ತೆ. ಅಂದರೆ ಈ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಇದೆಯಾ? ಎಲ್ಲ ಮೊಟ್ಟೆನಲ್ಲೂ ಕ್ಯಾನ್ಸರ್ ಕಾರಕ ಇರೋದಿಲ್ಲ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಅಂಶ ಅಂದರೆ AOZ ಅಂತ ಈಗ ಏನು ಎಗಾಸ್ ಕಂಪನಿನಲ್ಲಿ ಲ್ಯಾಬ್ ಟೆಸ್ಟ್, ಪ್ರೈವೇಟ್ ಏಜೆನ್ಸಿಯವರು ಲ್ಯಾಬ್ ಟೆಸ್ಟ್ ಮಾಡಿದಾಗ AOZ ಪ್ರಮಾಣ ಜಾಸ್ತಿ ಇದೆ ಅಂತ ಕಂಡು ಬಂದಿದೆ. ಸೊ AOZ ಅನ್ನೋದು ಒಂದು ಮೆಟಬೊಲೈಟ್, ಅದು ನೈಟ್ರೋಫ್ಯೂರಾನ್ಸ್ ಅಂತ ಒಂದು ಕೆಮಿಕಲ್ ಕಾಂಪೋನೆಂಟಲ್ಲಿ ಇರೋವಂಥ ಅದು. ಸೊ AOZ ಪ್ರಮಾಣ 0.7 ಇದೆ ಅಂತ ಕಂಡು ಬಂದಿದೆ ಪ್ರೈವೇಟ್ ಲ್ಯಾಬ್ರೇಟ್ರಿ. ಬಟ್ ಇನ್ನೂ ಅದರದ್ದು ಸತ್ಯತೆ ಅಸತ್ಯತೆ ಏನಿದೆ ಅಂತ ಯಾರಿಗೂ ತಿಳಿದಿಲ್ಲ. ಸೊ ಇದ್ರ ಬಗ್ಗೆ ರಿಸರ್ಚು, ಸ್ಟಡೀಸು, ಸುಮಾರು ಸ್ಯಾಂಪಲ್ಸ್ ಕಲೆಕ್ಟ್ ಆಗಿದೆ. ಸೊ ಅದರ ರಿಸಲ್ಟ್ ಎಲ್ಲ ಬಂದ ನಂತರ ನಾವು ಏನು ಅಂತ ತಿಳಿಸ್ಬೋದು. ಬಟ್ ಎಲ್ಲ ಮೊಟ್ಟೆನೂ ಕ್ಯಾನ್ಸರಸ್ ಅಲ್ಲ. ಈಗ ಮೊಟ್ಟೆ ತಿಂದಿದ ತಕ್ಷಣ ಕ್ಯಾನ್ಸರ್ ಬರುತ್ತೆ ಅನ್ನೋದು ತೀರಾ ತಪ್ಪು ಕಲ್ಪನೆ.
ಅದು ಎವೋಝೆಡ್ ಎನ್ನುವಂಥದ್ದು ಎಷ್ಟು ಪ್ರಮಾಣ ಇರಬೇಕು ಏನು? FSSAI ಪ್ರಮಾಣಿತ ಪ್ರಕಾರ ನೋಡೋಕ್ಕೆ ಹೋದರೆ, ಸರ್ಟಿಫಿಕೇಷನ್ ಪ್ರಕಾರ ನೋಡ್ಲಿಕ್ಕೆ ಹೋದರೆ 0.7 ಇರ್ಬೋದು ಅಂತ, 1 ಇರ್ಬೋದು ಅಂತಲೇ ಹೇಳ್ತಾ ಇರೋದು. ಬಟ್ ಈಗ ಲ್ಯಾಬ್ರೇಟರಿ ರಿಪೋರ್ಟಲ್ಲಿ ಬಂದಿರೋದು 0.7 ಪ್ರಮಾಣತೆ ಇದೆ ಅಂತ. ಅಷ್ಟು ಅಂಶ ಅದರಲ್ಲಿ ಕಂಡು ಬಂದಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಆದರೆ ಎಗೋಸ್ ಅನ್ನೋ ಒಂದು ಕಂಪನಿ ಯಾವುದೇ ಒಂದು ಕೆಮಿಕಲ್ ಅಥವಾ ಆ್ಯಂಟಿಬಯೋಟಿಕ್ ಇಲ್ದಿರೋ ಅಂಥ ಮೊಟ್ಟೆನ ಕೊಡ್ತಾ ಇದ್ದೀವಿ ಅನ್ನೋದೇ ಅವ್ರ ಮೋಟೋ ಆಗಿತ್ತು. ಬಟ್ ಅವರಿದ್ರಲ್ಲೇ 0.7 ಇದೆ ಅಂತ ಬಂದಿರೋದ್ರಿಂದ ಆತಂಕಕ್ಕೆ ಎಲ್ಲರೂ ಒಳಗಾಗಿದ್ದಾರೆ. ಅಷ್ಟೇ ಹೊರತು ಈ ಎವೋಝೆಡ್ ನಮ್ಮ ದೇಹಕ್ಕೆ ಸೇರ್ಪಡೆ ಆದರೆ ಅದು ಹಾನಿಕಾರಕ ಮತ್ತು ಅದು ಕ್ಯಾನ್ಸರ್ ತಂದೇ ತರುತ್ತೆ ಅಂತ ಯಾವುದೇ ರಿಸರ್ಚಲ್ಲೂ ಇನ್ನೂ ಪ್ರೂವ್ ಆಗಿಲ್ಲ. ಮೇಡಮ್, ಹಾಗಿದ್ರೆ ಈ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಏನು ಕಾರಣ ಇರ್ಬೋದು? ಅದು ಫೀಡರ್ ಮತ್ತು ನಾವು ಏನು ಪೌಲ್ಟ್ರಿ ಫಾರ್ಮಲ್ಲಿ ಕೋಳಿಗಳಿಗೆ ಆಗಿರ್ಬೋದು, ಇಲ್ಲ ಕ್ಯಾಟಲ್ಸ್ಗೆ ಆಗಿರ್ಬೋದು, ಇಲ್ಲ ಯಾವುದೇ ಅನಿಮಲ್ ಲೈಫ್ ಸ್ಟಾಕ್ ಫಾರ್ಮಿಂಗ್ನಲ್ಲಿ ಅವಕ್ಕೆ ಕೊಡಬೇಕಾಗಿರೋ ಆಹಾರದಲ್ಲಿ ಆ್ಯಂಟಿಬಯೋಟಿಕ್ ಪ್ರಮಾಣತೆ ಹೆಚ್ಚು ಮಾಡಿ ಅದಕ್ಕೆ ಕೊಡಬಾರ್ದ ಆ್ಯಂಟಿಬಯೋಟಿಕ್ಸ್ನೆಲ್ಲ ಅದಕ್ಕೆ ಕೊಟ್ಟಾಗ ಖಂಡಿತವಾಗೂ ಈ ಥರ ಆ್ಯಂಟಿಬಯೋಟಿಕ್ ಪ್ರಮಾಣ ಹೆಚ್ಚಾದಾಗ ಅವ್ರ ಊಟದಲ್ಲಿ ಮೊಟ್ಟೆ ಅಥವಾ ಮಾಂಸ ಅಥವಾ ಯಾವುದೇ ಅನಿಮಲ್ ಪ್ರಾಡಕ್ಟ್ನಲ್ಲಿ ಈ ಥರ ಆ್ಯಂಟಿಬಯೋಟಿಕ್ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗಾದರೆ ಜನ ಈ ಮೊಟ್ಟೆ ಸೇವನೆಯಲ್ಲಿ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು, ಹೇಗೆ ಮೇಡಮ್? ಹೆಚ್ಚು ಗೊತ್ತಿರೋ ಫಾರ್ಮ್ಸ್ಗಳಲ್ಲಿ ನೀವು ನಾಟಿ ಕೋಳಿ ಮೊಟ್ಟೆ ಅಥವಾ ಯಾವುದಾದ್ರೂ ಗೊತ್ತಿರೋ ಫಾರ್ಮ್ಸ್ ಅಷ್ಟೇ ಅಲ್ಲ, ಗೊತ್ತಿರೋ ಫಾರ್ಮ್ಸ್ಗಿಂತ FSSAI ಮಾನ್ಯತೆ ಪಡೆದಿರೋ ಅಂಥ ಫಾರ್ಮ್ಸ್ಗಳಲ್ಲಿ ಬರುವಂಥ ನಾಟಿ ಕೋಳಿ ಮೊಟ್ಟೆ ಆಗಿರ್ಬೋದು, ಫಾರ್ಮ್ ಕೋಳಿ ಮೊಟ್ಟೆ ಆಗಿರ್ಬೋದು ಸೇವನೆ ಮಾಡ್ಬೋದು. ಫ್ಯಾಟ್ ಅಂತ ಹೇಳ್ಬಿಟ್ಟು ತಿನ್ನೋದು ಗೊತ್ತಷ್ಟೇನಾ? ಅದು ಬಿಟ್ಟರೆ ಕ್ಯಾನ್ಸರ್ ರಿಲೇಟೆಡ್ ಏನೂ ಇಲ್ಲ ಅನ್ಕೊತೀನಿ ಸರ್. ಮೊಟ್ಟೆ ಓಕೆ, ಚಿಕನ್ನೇ ತಿಂತಿದ್ದಾರೆ ಅಂದರೆ ಮೊಟ್ಟೆ ಏನು ಅಷ್ಟು ಎಫೆಕ್ಟ್ ಅಲ್ಲ ಅಂತ. ಹೆಲ್ತಿಗೆ ಒಳ್ಳೆ ಫುಡ್ ಅಲ್ವಾ ಮೊಟ್ಟೆ ತಿನ್ನೋದ್ರಿಂದ? ಇಲ್ಲ ಸರ್, ನಾನು ನಂಬಲ್ಲ. ಯಾಕಂದ್ರೆ ಈಗ ನಮ್ಮ ಮನೆ ಹತ್ರ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ, ಅದರೊಳಗೆ ಏನು ಇರಲ್ವಲ್ಲ. ಆ ಥರ ಏನಿಲ್ಲ, ಚಿಕನ್ನೇ ತಿನ್ನೋ ಇದರಿಂದ ಮೊಟ್ಟೆ ಏನಿದೆ ಅನ್ಸಲ್ಲ. ಬಟ್ ಭಯ ಆಗುತ್ತೆ ಈ ಥರ ಎಲ್ಲ ಕೇಳಿದಾಗ. ಹೌದು, ಪರೀಕ್ಷೆ ಮಾಡಬೇಕು, ಇದಕ್ಕೆ ಒಳ್ಳೆ ಫುಡ್ ಕೊಡಬೇಕು ಅಂತ ಅಂದ್ಕೊತೀವಿ. ಪರೀಕ್ಷೆ ಮಾಡಿ ಒಂದು ಇದು ಮಾಡಿದ್ರೆ ಒಳ್ಳೇದು, ಜನಕ್ಕೂ ಒಳ್ಳೇದು. ಜಾಸ್ತಿ ಅದೇ ಓಡೋದು ಮೊಟ್ಟೆನೇ. ದಿವಸಕ್ಕೆ 2 ಟೈಮ್ ತಿನ್ನಿಸಿ ಅಂತಾರೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ ತಿನ್ನಿಸಿ ಅಂತ ಹೇಳ್ತಾರೆ. ಹಾಸ್ಟೆಲಲ್ಲಿ ಜಾಸ್ತಿ ಓಡೋದೇ ಅದು, ಅದರಿಂದ ಏನೂ ಪ್ರಾಬ್ಲಮ್ ಏನಿಲ್ಲ ಸರ್. ಹಾಗೇನಿಲ್ಲ, ಅದೇನು ತಿನ್ನಬೇಕಂತೆ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ಅದೇನು ನಾನ್ ವೆಜ್ ಅಲ್ಲಲ್ಲ, ವೆಜ್ ಅದು. ಅದಕ್ಕೆ ನಾವೇನು ಭಯಗೆ ಏನು ಪಟ್ಟಿಲ್ಲ ಸರ್. ಮೊಟ್ಟೆ ತಿಂತಿದ್ದೀವಿ ಸರ್ ನಾವು. ಹಾಂ, ತಿಂತಿದ್ದೀವಿ ಸರ್. ಏನಿಲ್ಲ ಸರ್, ನಮಗೇನಾಗ ಅನಿಸಿಲ್ಲ ಅದು. ಭಯ ಇಲ್ಲ ಸರ್, ನಾವು ಹುಟ್ಟಿದಾಗಿಂದ ತಿಂತಾನೆ ಇದೀವಿ, ಆ ಥರ ಏನೂ ಆಗಲ್ಲ. ಅದೆಲ್ಲ ಸುಳ್ಳು ಸರ್, ನಂಬಾರ್ದು. ಅದು ಮೊಟ್ಟೆ ನಾವು ತೊಗೋಬೇಕಾದ್ರೆ ನೋಡಿ ಒಳ್ಳೆ ಹತ್ರ ನಮ್ಗೆ ನಂಬಿಕೆ ಇರೋ ಹತ್ರ ತೊಗೋಬೇಕು, ತಿನ್ಬೋದು ಸರ್. ನಾವು ಒಳ್ಳೆ ಅಂಗಡಿಲಿ ಚೆನ್ನಾಗಿರೋ ಅಂಗಡಿಲಿ ತೊಗೋಬೇಕಷ್ಟೆ. ಮೊಟ್ಟೆ ತಿಂದರೆ ಏನು ಸರ್, ಪ್ರೋಟೀನ್ ಇರುತ್ತೆ, ತಿಂತೀವಿ, ಅದರಲ್ಲೇನು. ಆಗಿನ ಕಾಲದಿಂದ ನಾವು ತಿಂತಾ ಇದೀವಿ, ಹೊಸ್ದಾಗೇನು ತಿಂತಲ್ಲ ಏನೋ ಅದು ಬೇರೆ ತಿಂತಾ ಇದೀವಿ ಅಂತ ಹೇಳೋದಕ್ಕೆ ಏನಿಲ್ಲ. ತಿಂತೀವಿ, ಮಕ್ಳಿಗೂ ಕೊಡ್ತೀವಿ, ಅದರಲ್ಲೇನು ಸರ್, ತಿನ್ಬೋದು ಸರ್. ನೋಡಿ ತಿನ್ಬೇಕಷ್ಟೇ, ಏನು ಮಾಡೋಕ್ಕಲ್ಲ. ಅದು ಜೀವನನೇ ಕಳಪೆ ಆಗ್ಬಿಟ್ಟೈತೆ, ಇನ್ನು ಆಹಾರದಲ್ಲಿ ಕಳಪೆ ಏನಿದು ಸರ್. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂದರೆ ಮೊಟ್ಟೆ ರೇಟೆಲ್ಲ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆಯಲ್ಲ. ಕ್ಯಾನ್ಸರ್ ಬರೋದ್ರಿಂದ ತಿನ್ನಂಗೆ ಇಲ್ಲ ಅಂದರೆ ಕಮ್ಮಿ ಆಗಬೇಕು. ಆದರೂ ಮಕ್ಕಳಿಗೆಲ್ಲ ಈಗ ಪ್ರೋಟೀನ್ ಬೇಕು ಅಂತಲೇ ಗೌರ್ಮೆಂಟ್ ಶಾಲೆಗಳಲ್ಲೆಲ್ಲ ಪ್ರತಿದಿನ ಮೊಟ್ಟೆ ಕೊಡ್ತಾನೆ ಇದ್ದಾರೆ. ಮತ್ತು ಡೈಲಿ ಮಕ್ಕಳಿಗೆ ದೊಡ್ಡವರು ದಿನಕ್ಕೆ ಮೊಟ್ಟೆ ತಿನ್ನಬೇಕು ಅಂತಾರೆ. ಮತ್ತು ಜಿಮ್ಗೆ ಹೋಗೋರೆಲ್ಲ ಮೊಟ್ಟೆನಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್. ಅದನ್ನೆಲ್ಲ ನಾವು ತಪ್ಪು ಅಂತ ಹೇಳಲಿಕ್ಕೂ ಆಗಲ್ಲ. ಈಗಿನ ಇದಕ್ಕೆ ನಾವು ಹೇಗೆ ಹೊಂದ್ಕೋಬೇಕು ಹಾಗೆ ಹೊಂದ್ಕೋಬೇಕು. ನನಗೇನು ಆಶ್ಚರ್ಯ ಅನ್ನಿಸ್ತಾ ಇದೆ, ಮೊಟ್ಟೆಯಿಂದ ಕ್ಯಾನ್ಸರ್ ಬರ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಕೋಳಿಗಳಿಗೆ ಏನಾದರೂ ಕಾಯಿಲೆ ಬಂದಿದ್ದರೆ ಮೇ ಬಿ ಬರ್ಬೋದು. ಬಟ್ ಡೈರೆಕ್ಟ್ ಮೊಟ್ಟೆಯಿಂದ ಹೇಗೆ ಬರುತ್ತೆ? ಮೊದಲು ತಾಯಿಗೆ ತಾನೇ ಬರಬೇಕು, ತಾಯಿಯಿಂದ ಮಗುಗೆ ಬರಬೇಕು, ಮಗುವಿಂದ ಬರುತ್ತೆ. ಮೊಟ್ಟೆ ತಿಂದರೆ ಶಕ್ತಿ ಬರುತ್ತೆ ಅಂತಲೇ ತಾನೇ ಡಾಕ್ಟರ್ಸ್ ಎಲ್ಲ ಹೇಳೋದು. ಡಾಕ್ಟರ್ಸ್ ತಾನೇ ಕನ್ಸಲ್ಟೇಟ್ ಮಾಡಿರೋದು ಅಲ್ವಾ? ಮೊಟ್ಟೆ ಇಂಜೆಕ್ಷನ್ ಮಾಡೋದ್ರಿಂದಾಗಿ ಆ ಥರ ಆಗ್ತಿದೆ ಅಂತಾರೆ. ನಮಗೇನು ಆ ಥರದ್ದೇನು ಕಂಡು ಬಂದಿಲ್ಲ. ಕಂಡು ಬಂದರೆ ಡಾಕ್ಟರ್ಸೇ ಹೇಳಬೇಕಲ್ವಾ ಅದನ್ನು.